ಮತಾಂತರದ ಕಾರಣಕ್ಕೆ ಸದಾ ಸುದ್ದಿಯಲ್ಲಿರುವ ಕರಾವಳಿ ಜಿಲ್ಲೆ ಉಡುಪಿ ಈ ದಿನ ವಿಶಿಷ್ಟ ಮತಾಂತರಕ್ಕೆ ಸಾಕ್ಷಿಯಾಯಿತು. ಉಡುಪಿಯ ಸರಳೆಬೆಟ್ಟು ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಮುಸ್ಲಿಂ ಕುಟುಂಬವೊಂದು ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿತು. ಮೂಲತಃ ಹಿಂದೂ ಧರ್ಮದಲ್ಲೇ ಇದ್ದ ಪ್ರಶಾಂತ ಎಂಬ ಯುವಕ ಮುಷ್ರಾ ಎಂಬ ಮುಸ್ಲಿಂ ಯುವತಿಯನ್ನ ಪ್ರೀತಿಸಿ 8 ವರ್ಷದ ಹಿಂದೆ ಮದುವೆಯಾಗಿದ್ದ. ಮಡದಿಯ ಮನೆಯವರ ಒತ್ತಾಯಕ್ಕೆ ಇಸ್ಲಾಂಗೆ ಮತಾಂತರಗೊಂಡಿದ್ದ. ಈಗ ಮರಳಿ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಪೌರೋಹಿತ್ಯದಲ್ಲಿ ನಡೆದ ಈ ಪರಿವರ್ತನಾ ಕಾರ್ಯಕ್ರಮದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳ ಮೂಲಕ 6 ಮಂದಿಯನ್ನ ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಲಾಯಿತು. ಸಮುದ್ರ ಸ್ನಾನ, ಪಂಚಗವ್ಯ ಪ್ರಾಶನ, ತಿಲಾಹೋಮ ಮುಂತಾದ ಧಾರ್ಮಿಕ ಪ್ರಕ್ರಿಯೆ ಹಮ್ಮಿಕೊಳ್ಳಲಾಗಿತ್ತು. ಮದುವೆ ಆಗುವಾಗ ಅವ್ರ ಧರ್ಮಕ್ಕೆ ಸೇರಿ ಮದುವೆ ಆಗಿದ್ದೇನೆ. ನಾನು ಹಿಂದುವಾಗಿ ಹುಟ್ಟಿ ಹಿಂದುವಾಗಿ ಸಾಯಬೇಕಂತ ನನ್ನ ಆಸೆ. ಅವ್ರ ಧರ್ಮದಲ್ಲಿ ನಮಗೆ ಯಾವುದು ಹೊಂದುವುದಿಲ್ಲ. ಅದಕ್ಕಾಗಿ ನಾನು ಮತ್ತೆ ನನ್ನ ಧರ್ಮಕ್ಕೆ ಅವಳನ್ನು ಕರ್ಕೊಂಡು ಬಂದಿದ್ದೇನೆ. ಬಿಜಾಪುರ ಜಿಲ್ಲೆಯಲ್ಲಿ ತಾಳಿಕೋಟೆ ಜಾತ್ರಾ ವೈಭವ ಮನೆ ಮಾಡಿತ್ತು. ಅದ್ದೂರಿ ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು. ರಥೋತ್ಸವ ವೈಭವ, ಲಕ್ಷಾಂತರ ಭಕ್ತರ ಹರ್ಷೋದ್ಗಾರ. ಒಂದೆಡೆ ಆನೆ ಅಂಬಾರಿ ಮೇಲೆ ಶ್ರೀಗಳ ಮೆರವಣಿಗೆ, ಮತ್ತೊಂದೆಡೆ ಮಠದ ಅಂಗಳದಲ್ಲಿ ಮೊಸರುಗಳಿಗೆ ಒಡೆಯೋ ಗೋಪಾಲ ಕಾವಡಿ. ಇಷ್ಟೆಲ್ಲ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು ಬಿಜಾಪುರದ ತಾಳಿಕೋಟೆ ಖಾಸ್ಕತೇಶ್ವರ ಜಾತ್ರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ತಾಳಿಕೋಟೆ ಜಾತ್ರೆ ವೈಭವದಿಂದ ನೆರವೇರಿತು. ಸುಮಾರು ಈ ತಾಳಿಕೋಟೆ ಮುಖ್ಯ ಬಜಾರ್ನಲ್ಲಿ ಲಕ್ಷಾಂತರ ಜನ ಸೇರಿಬಿಟ್ಟಿದೆ. ಈಗ ಈ ರಥೋತ್ಸವ ಬರೋದ್ರಿಂದ ಎಲ್ಲರೂ ಅದರ ಮೇಲೆ ಉತ್ತತ್ತಿ ಬಾಳೆಹಣ್ಣನ್ನ ಹೆಸರು ಅವರು ಪೂರ್ಣ ಭಕ್ತಿ ಪೂರ್ವಕವಾಗಿ ಅವರ ರಥೋತ್ಸವಕ್ಕೆ ನಮಸ್ಕಾರ ಮಾಡೋದ್ರಿಂದ ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗೋದ್ರಿಂದ ಖಾಸ್ಕತೇಶ್ವರ ಒಂದು ಕೃಪೆಗೆ ಎಲ್ಲರೂ ಇಲ್ಲಿ ಪಾತ್ರರಾಗ್ತಾರೆ. ಆಷಾಢ ಶುದ್ಧ ಏಕಾದಶಿ ಮುನ್ನಾ ದಿನ ಈ ಸಡಗರದ ಉತ್ಸವ ನಡೆಯುತ್ತೆ. ಮಹಾರಾಷ್ಟ್ರದ ಪಂಡ್ರಾಪುರ ಬಿಟ್ರೆ ಗೋಪಾಲ ಕಾವಲಿ ನಡೆಯೋ ಸ್ಪೆಷಲ್ ಜಾತ್ರೆ ಇದು. ಇಲ್ಲಿ ಖಾಸ್ಕತೇಶ್ವರ ಮಹತ್ವ ಬಹಳಷ್ಟು ಇದೆ. ಇಲ್ಲಿ 1 ಲಕ್ಷದವರೆಗೂ ಜನ ಇಲ್ಲಿ ಸೇರಿರುತ್ತಾರೆ. ಎಲ್ಲಾ ವರ್ಗದ ಜನರು ಇಲ್ಲಿ ಬಂದಿರ್ತಾರೆ. ಸುತ್ತಮುತ್ತ ಹಳ್ಳಿ ಜನರೆಲ್ಲರೂ ಸಹಿತ ಇಲ್ಲಿ ಬಂದು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಇಲ್ಲಿ ರಥೋತ್ಸವದಲ್ಲಿ ಸ್ಥಳೀಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಮುಂಬೈ, ಸೋಲಾಪುರ, ಪುಣೆ ಸೇರಿ ಲಕ್ಷಾಂತರ ಭಕ್ತರು ಪಾಲ್ಗೊಂಡಿದ್ರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರಥ ಸಂಚರಿಸುತ್ತಿದ್ರೆ ಬೀದಿಯ ಉದ್ದಗಲಕ್ಕೂ ನಿಂತ ಜನಸ್ತೋಮ ಹಾಗೂ ಭಕ್ತರ ಹರ್ಷೋದ್ಗಾರ ಮುಗಿದಿತ್ತು. ಒಟ್ನಲ್ಲಿ ಐತಿಹಾಸಿಕ ತಾಳಿಕೋಟೆಯ ಖಾಸ್ಕತೇಶ್ವರ ಮಠದ ಜಾತ್ರಾ ಮಹೋತ್ಸವ ವೈಭವದಿಂದ ನಡೆಯಿತು. ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ. ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಅದ್ದೂರಿ ಕರಿಬಂಡಿ ಉತ್ಸವ ನಡೆಯಿತು. ಸರ್ವ ಧರ್ಮಗಳ ಸಮನ್ವಯದ ಈ ಉತ್ಸವದಲ್ಲಿ ನಡೆದ ಬಂಡಿ ಉತ್ಸವ ಜನಮನ ಸೂರೆಗೊಂಡಿತು. ಹಾಗಾದರೆ ಬನ್ನಿ ಕುಂದಗೋಳದ ಕಾರಹುಣ್ಣಿಮೆ ಉತ್ಸವವನ್ನು ನೋಡ್ಕೊಂಡ್ಬರೋಣ. ಕಾರಹುಣ್ಣಿಮೆ ಎಂದು ನಡೆಯುವ ಕುಂದಗೋಳದ ಬ್ರಹ್ಮಲಿಂಗೇಶ್ವರ ದೇವರ ಕಾರಬಂಡಿ ಉತ್ಸವ ಸರ್ವಧರ್ಮಗಳ ಸಮನ್ವಯಕ್ಕೆ ಹೆಸರುವಾಸಿ. ಕಳೆದ ತಿಂಗಳ 13ರಂದೇ ನಡೆಯಬೇಕಿದ್ದ ಈ ಉತ್ಸವ ಖಗ್ರಾಸ ಚಂದ್ರಗ್ರಹಣವಿದ್ದರಿಂದ ಈಗ ನಡೆಯಿತು. ಪ್ರತಿ ವರ್ಷ ಮೂಲ ನಕ್ಷತ್ರದಿಂದ ಜರುಗಲಿರುವ ಬಂಡಿ ಉತ್ಸವದಲ್ಲಿ ಜಿಲ್ಲೆಯಾದ್ಯಂತ ಅಸಂಖ್ಯಾತ ರೈತರು ಪಾಲ್ಗೊಂಡು ಸಂಭ್ರಮಿಸಿದ್ರು. ಮಳೆ ಆಗಲಿ, ಭೂಮಿ ವೃಷ್ಟಿ ಆಗಲಿ, ಎಲ್ಲಾ ರೀತಿಯಿಂದ ಬೇಡ್ಕೊಂಡು ಈ ಎತ್ತಿನ ಪೂಜೆ ಬಹಳ ಮಹತ್ವ. ಕಾರುಣ್ಣಿಮೆ ಈ ತರ ಜ್ಯೇಷ್ಠ ಮಾಸ ಹುಣ್ಣಿಮೆ ದಿನ ಬರ್ತದೆ. ಈ ತರ ಏನದ ಹುಣ್ಣಿಮೆ ದಿನ ಜ್ಯೇಷ್ಠ ಮಾಸಾಗ ಇದು ಗ್ರಹಣ ಪೂರ್ವಕ ಈ ಹುಣ್ಣಿಮೆ ಮಾಡಿದೆ. ಈ ಉತ್ಸವಕ್ಕೆ ಹೆಣ್ಣು ಮಕ್ಕಳು ತವರಿಗೆ ಆಗಮಿಸುತ್ತಾರೆ. ರೈತರು ಎತ್ತುಗಳ ಮೈ ತೊಳೆದು ಹೂಗಳಿಂದ ಸಿಂಗರಿಸಿ ಎತ್ತುಗಳ ಮೈ ಮೇಲೆ ಕರಿಕಂಬಳಿ ಒದಿಸಿ ಪೂಜೆ ಸಲ್ಲಿಸುತ್ತಾರೆ.
ಮಹಿಳೆಯರು ಎತ್ತುಗಳ ಪಾದಕ್ಕೆ ಬಂಗಾರದ ಆಭರಣಗಳನ್ನು ಮುಟ್ಟಿಸಿ ಕೋಳಿ ಮೊಟ್ಟೆ ಕುಡಿಸುತ್ತಾರೆ. ಇದರಿಂದ ಎತ್ತುಗಳು ಸದಾ ಆರೋಗ್ಯದಿಂದ ಇರುತ್ತವೆ ಎಂಬ ನಂಬಿಕೆ ಇದೆ. ಮಕ್ಕಳು ಶಾಸಕರು ಎಲ್ಲರೂ ಕೂಡಿ ಆರತಿ ಮಾಡಿ ಪೂಜಾ ಮುಗಿಸ್ತಾರೆ. ಈ ಕುಂದಗೋಳದ ರೈತರ ವೈಶಿಷ್ಟ್ಯವಾದಂಥ ಸಮಾರಂಭ ಇದು. ಎಲ್ಲ ರೈತರು ಇವತ್ತು ಗ್ರೂಪ್ಲಿಂದ ಎತ್ತುಗಳನ್ನ ಮನೆಯನ್ನ ಶೃಂಗಾರಗೊಳಿಸಿ ಇವತ್ತು ಬ್ರಹ್ಮದೇವರ ಗುಡಿಗೆ ಎತ್ತುಗಳು ತೆಗೆದುಕೊಂಡು ಹೋಗಿ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಹೊಳ್ಳಿ ಬಂದು ಎಲ್ಲ ಹಬ್ಬದ ವಾತಾವರಣದಲ್ಲಿ ಇವತ್ತು ನಮ್ಮ ಕುಂದಗೋಳದಲ್ಲಿ ವೈಶಿಷ್ಟ್ಯವಾದಂಥ ಕಾರಣವೇ ಅಂತ ಅನ್ನುವ ಮಾತನ್ನು ಈ ಸಂದರ್ಭ ಹೇಳಬೇಕು. ಈ ಉತ್ಸವಕ್ಕೆ ನೆರೆ ಜಿಲ್ಲೆಗಳಿಂದ ಅಸಂಖ್ಯ ಭಕ್ತರು ಆಗಮಿಸಿ ಬ್ರಹ್ಮಲಿಂಗೇಶ್ವರನ ಕೃಪೆಗೆ ಪಾತ್ರರಾಗ್ತಾರೆ. ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್ 24/7, ಹುಬ್ಬಳ್ಳಿ.